ಬೆಂಗಳೂರಿನ ಜನಪ್ರತಿಗಳು ಈ ಸ್ಟೋರಿಯನ್ನ ನೋಡ್ಲೇಬೇಕು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನ ಹೋದ್ರು ಡೋಂಟ್ ಕೇರ್. ಬೆಂಗಳೂರಿನ ಜನಪ್ರತಿನಿಧಿಗಳು ಈ ಸ್ಟೋರಿಯನ್ನ ನೋಡ್ಲೇಬೇಕು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನ ಹೋದ್ರು ಯಾರು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಡೋಂಟ್ ಕೇರ್, ಅಯ್ಯೋ ಹೋದ್ರು ಹೋಗತ್, ನಮ್ದೇ ನಲ್ವಲ್ಲ ಮಾನ ಮರ್ಯಾದೆ ಅಂತ ಹೇಳಿ ಸಿಎಂ ಹೇಳಿದ್ದು ಆಯ್ತು, ಸಿಎಸ್ ಕೂಡ ಫೀಲ್ಡ್ಗೆ ಇಳಿದಿದ್ದು ಆಯ್ತು. ಆದ್ರೂ ಕೂಡ ಗುಂಡಿ ಮುಕ್ತವಾಗಿಲ್ಲ ನಮ್ಮ ಗ್ರೇಟರ್ ಬೆಂಗಳೂರು. ರಾಜಧಾನಿಯಲ್ಲಿ ಹೆಚ್ಚಾಗ್ತಲೇ ಇದೆ ರಸ್ತೆ ಗುಂಡಿ ಸಮಸ್ಯೆ. ಗುಂಡಿ ಮುಚ್ಚಿ ಅಂತ ಅಭಿಯಾನ ಮಾಡಿದ್ರು, ಕೇರ್ ಮಾಡಿದಂತಹ ಆಫೀಸರ್ಸ್ ಗುಂಡಿ ಮುಚ್ಚದ ಅಧಿಕಾರಿಗಳ ವಿರುದ್ಧ ಈಗ ವಿಭಿನ್ನ ರೀತಿಯಲ್ಲಿ ಹೋರಾಟವನ್ನ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ನೋಡಿ, ರಸ್ತೆ ಗುಂಡಿಯಲ್ಲೇ ಹೋಮ ಮಾಡಿ ವಿಭಿನ್ನವಾಗಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಪುರೋಹಿತರನ್ನ ಕರೆಸಿ ಗುಂಡಿ ಮುಂದೆ ಹೋಮ ಮಾಡಿ ಪೂಜೆಯನ್ನ ಮಾಡಲಾಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಕಾಕ್ಸ್ ಟೌನ್ನ ತುಂಬಾ ಈ ಒಂದು ತಂಬು ಚಟ್ಟಿಯನ್ನ ಇಟ್ಕೊಂಡು ಒಂದು ವಿಶೇಷವಾಗಿ ಪೂಜೆಯನ್ನ ಮಾಡಲಾಗ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಗ್ಯಾರಂಟಿ ನ್ಯೂಸ್ನ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ. ಅಷ್ಟರ ಮಟ್ಟಿಗೆ ಗುಂಡಿಗಳಿದ್ದಾವೆ. ಇನ್ ಕೇಸ್ ಏನಾದರೂ ಟೂ ವೀಲರ್ನವರು ಆ ದಾರಿಯಲ್ಲಿ ಏನಾದರೂ ಹೋದರೆ ಮುಗೀತು ಕತೆ. ಗೊತ್ತು ಗುರಿ ಇಲ್ಲದೆ ಇರೋ ಬೇರೆ ಬೇರೆ ಭಾಗದವರು ಆ ದಾರಿಯಲ್ಲಿ ಪ್ರಯಾಣ ಮಾಡ್ತೀವಿ ಅಂದರೆ ಮುಗೀತು ಕತೆ. ಸ್ಪೀಡಾಗಿ ಬೇರೆ ಬರ್ತಾ ಇದ್ರೆ ಇನ್ನಲ್ಲೇ ನಮ್ಮ ಪ್ರಾಣ ಪಕ್ಷಿ ಹಾರು ಹೋಗ್ಬಿಟ್ಟಿರುತ್ತೆ. ಅಷ್ಟರ ಮಟ್ಟಿಗೆ ಗುಂಡಿಗಳು ಇದ್ದಾವೆ. ಇನ್ನೂ ಕೂಡ ಮುಚ್ಚುವಂತಹ ಕೆಲಸಗಳು ಆಗ್ತಾ ಇಲ್ಲ. ಏನಪ್ಪಾ ಬರೀ ಬೆಂಗಳೂರಲ್ಲೇನಾ ಗುಂಡಿಗಳಿರೋದು, ಬೇರೆ ಬೇರೆ ಭಾಗದಲ್ಲಿ ಗುಂಡಿಗಳಿಲ್ವಾ ಅಂತ ಹೇಳಿ DKG ಕೇಳಬಹುದು. ಬಟ್ ಆದರೆ ನಮ್ಮದನ್ನು ನಾವು ನೋಡ್ಕೋಬೇಕಲ್ಲ. ನಾವು ಸರಿಯಾಗಿದ್ರೆ ಅಲ್ವಾ ನಾವು ಬೇರೆಯವ್ರಿಗೆ ನಾವು ಸರಿಯಾಗಿದ್ದೀವಪ್ಪ ಅಂತ ಹೇಳೋದಕ್ಕೆ. ಇಲ್ಲಿ ನಮ್ಮ ರಸ್ತೆಗಳೇ ಅವ್ಯವಸ್ಥೆಯ ಆಗರ ಆಗಿದ್ದಾಗ ನೀವು ಬೇರೆ ಬೇರೆ ಎಕ್ಸಾಂಪಲ್ಗಳನ್ನು ಕೊಟ್ಟರೆ ಏನು ಪ್ರಯೋಜನ? ನೀವು ಸರಿ ಮಾಡಿಬಿಟ್ಟು ಎಕ್ಸಾಂಪಲ್ ಆಗಿ ತೋರಿಸಿ, ನೋಡ್ರಪ್ಪ ನಾವು ಈ ರೀತಿಯಾಗಿ ಮಾಡಿದ್ದೀವಿ, ರಸ್ತೆ ಸಮಸ್ಯೆ ಗುಂಡಿ ಸಮಸ್ಯೆಗಳನ್ನು ನಾವು ಪರಿಹರಿಸಿದ್ದೀವಿ, ನೀವು ಸರಿಪಡಿಸಿದ್ದೀರಾ ಅಂತ ನೀವು ಪ್ರಶ್ನೆ ಮಾಡ್ಬೋದು. ಬಟ್ ಆದರೆ ಇಲ್ಲಿ ಮಾತ್ರ ನಾವು ಗುಂಡಿ ಇರೋದು, ಬೇರೆ ಬೇರೆ ಭಾಗಗಳಲ್ಲಿ ಗುಂಡಿ ಇಲ್ವಾ ಅಂತ ಹೇಳಿ ನೀವು ಕೇಳಬಾರ್ದು. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಚರಣ್ ವಾಕ್ಥ್ರೂ ನಡೆಸಿದ್ದಾರೆ, ನೋಡೋಣ ಬನ್ನಿ. ರಸ್ತೆ ಗುಂಡಿಗಳಿಂದ ರೋಸಿ ಹೋಗಿರುವಂತಹ ಬೆಂಗಳೂರಿನ ಜನ ವಿಭಿನ್ನವಾಗಿ ಪ್ರತಿಭಟನೆಯನ್ನ ಆರಂಭಿಸಿದ್ದಾರೆ. ಗಮನಿಸ್ತಾ ಇರಬಹುದು, ಕಾಕ್ಸ್ ಟೌನ್ ನಲ್ಲಿ ಈಗ ವಿಭಿನ್ನವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಗುಂಡಿಗಳಿಂದ ರೋಸಿ ಹೋಗಿ ದಿನನಿತ್ಯ ಈ ಒಂದು ಗುಂಡಿಯಿಂದಾಗಿ ಬೇಸತ್ತಿರುವಂತಹ ಇಲ್ಲಿನ ನಿವಾಸಿಗಳು ಇದೀಗ ಈ ಒಂದು ಗುಂಡಿಗಳ ವಿರುದ್ಧವಾಗಿ ವಿಶೇಷವಾದಂತಹ ಒಂದು ವಿನೂತನವಾದಂತಹ ಪ್ರತಿಭಟನೆಯನ್ನ ಕೈಗೊಂಡಿರುವಂತದ್ದು. ಗುಂಡಿಯ ಮುಂಭಾಗದಲ್ಲಿ ಹೋಮವನ್ನ ಮಾಡ್ತಾ ಈ ಒಂದು ಪ್ರತಿಭಟನೆಯನ್ನ ಕೂಡ ಮಾಡ್ತಾ ಇರುವಂತದ್ದು ಗಮನಿಸ್ತಾ ಇರಬಹುದು. ಇಬ್ಬರು ಆಟೋ ಚಾಲಕರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಕೂತು ಭಾಗಿಯಾಗಿರುವಂತದ್ದು. ಮತ್ತೆ ಈ ಒಂದು ಪ್ರತಿಭಟನೆಯಲ್ಲಿ ಅವರು ಭಾಗಿಯಾಗ್ತಾ ಈ ಒಂದು ಗುಂಡಿಯ ವಿರುದ್ಧ ಕೂಡ ಆಕ್ರೋಶವನ್ನ ಹೊರ ಹಾಕ್ತಾ ಇರುವಂತದ್ದು. ಸಂಪೂರ್ಣವಾಗಿ ಯಾವ ರೀತಿಯಾಗಿ ಒಂದು ಹೋಮವನ್ನ ದೇವಾಲಯಗಳಲ್ಲಿ ಮಾಡ್ತಾರೋ ಅದೇ ರೀತಿಯಾಗಿ ಈ ಒಂದು ಗುಂಡಿಗಳ ವಿರುದ್ಧ ಕೂಡ ಇಲ್ಲಿನ ಸ್ಥಳೀಯರು ಭಾಗಿಯಾಗಿ ಮಾಡ್ತಾ ಇರುವಂತದ್ದು ಗಮನಿಸ್ತಾ ಹೋಗ್ಬೋದು. ಗುಂಡಿಗೆ ಹೂವನ್ನ ಹಾಕಿರುವಂತದ್ದು, ಮತ್ತೆ ಗುಂಡಿಗೆ ಒಂದು ದಿಗ್ಬಂಧನದ ರೀತಿಯಾಗಿ ಹೂವಿನ ಚಕ್ರವನ್ನ ಬಿಡಿಸಿ ಅದರ ಮುಂಭಾಗದಲ್ಲಿ ಪುರೋಹಿತರನ್ನ ಕರೆಸಿ ಹೋಮ ಹವನವನ್ನ ಮಾಡ್ತಾ ಇರುವಂತದ್ದು. ಯಥಾ ಪ್ರಕಾರ ದೇವಸ್ಥಾನಗಳಲ್ಲಿ ಯಾವ ರೀತಿಯಾಗಿ ಹೋಮಗಳು ನಡೀತದೋ ಆ ಒಂದು ಹೋಮಗಳ ನಡೆಯುವ ರೀತಿಯಲ್ಲೇ ಈ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಇದರಿಂದಾಗಿ ಎಲ್ಲ ಒಂದು ಕಡೆ BBMP ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರೆ ಅನ್ನುವ ಒಂದು ಭರವಸೆಯೊಂದಿಗೆ ಹೋಮವನ್ನ ಮಾಡ್ತಾ ಇರುವಂತದ್ದು. ಇದರ ಜೊತೆಗೆ ಆಕ್ರೋಶವನ್ನ ಕೂಡ ಹೊರಹಾಕ್ತಾ ಇರುವಂತದ್ದು. ಏನು ಈ ರಸ್ತೆ ಗುಂಡಿಗಳೇನಿದೆ, ರಸ್ತೆ ಗುಂಡಿಗಳಿಂದಾಗಿ ದಿನನಿತ್ಯ ಇಲ್ಲಿನ ನಿವಾಸಿಗಳಿಗೆ ಒಂದಿಷ್ಟು ಸಮಸ್ಯೆಗಳು ಎದುರಾಗ್ತಾ ಇತ್ತು. ಇದರ ಜೊತೆಗೆ ಏನು
ಇಲ್ಲಿನ ಆಟೋ ಚಾಲಕರಿಗೆ ಒಂದಿಷ್ಟು ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳು ಕೂಡ ಆಗಿತ್ತು. ಇದರಿಂದಾಗಿ ಈ ಒಂದು ಆಟೋ ಚಾಲಕರೇನಿದ್ದಾರೆ ಇದೀಗ ಸಮಸ್ಯೆಯನ್ನ ಕೂಡ ಎದುರಿಸಕ್ಕಾಗದೆ ಪ್ರಮುಖವಾಗಿ ಈ ಒಂದು ಪೂಜೆಯಲ್ಲಿ ಭಾಗಿಯಾಗ್ತಾ ಇರುವಂತದ್ದು ಗಮನಿಸ್ತಾ ಇರ್ಬೋದು. ಯಾವ ರೀತಿಯಾಗಿ ಈ ಒಂದು ಗುಂಡಿಯ ವಿರುದ್ಧ ಪೂಜೆಗಳು ನಡೀತಾ ಇದೆ ಅಂತ ಹೇಳಿ ಅರ್ಚಕರು ಕೂಡ ಬಂದಿದ್ದಾರೆ, ಆಟೋ ಚಾಲಕರು ಕೂಡ ಬಂದಿದ್ದಾರೆ. ಆಟೋ ಚಾಲಕರಿದ್ದಾರೆ, ಅವ್ರನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀನಿ. ಪೂಜೆಗೆ ಕೂತಿದ್ದಾರೆ, ಕತ್ತಿಗೆ ಪಟ್ಟಿಯನ್ನ ಕೂಡ ಹಾಕೊಂಡಿದ್ದಾರೆ. ಅವ್ರಿಗೆ ಏನಾಗಿತ್ತು ಅನ್ನೋದನ್ನ ಕೂಡ ಕೇಳ್ತಾ ಹೋಗ್ತೀನಿ. ಸರಿಗ ಇವತ್ತು ಗುಂಡಿ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀರಾ, ಕತ್ತಿಗೆ ಪಟ್ಟಿ ಹಾಕೊಂಡಿದ್ದೀರಾ, ಏನಾಗಿತ್ತು ಸರ್? ಈ ತರ ಗುಂಡಿನಲ್ಲಿ ರೋಡ್ ಗಾಡಿ ಓಡಿಸಿ ನಮ್ಗೆಲ್ಲ ಏರ್ ಕ್ರಾಕ್ ಬಂದಿದೆ. ಹಿಂದ್ಗಡೆ ಬ್ಯಾಕ್ ಸೈಡ್ ಹಿಂದ್ಗಡೆ ಏರ್ ಕ್ರಾಕು, ಕತ್ತೆ ನೋವು, ಬ್ಯಾಕ್ ಪೈನು. ನಮ್ಗಿಂತ ಪಬ್ಲಿಕ್ ತುಂಬಾ ತೊಂದ್ರೆ. ಆಟೋನಲ್ಲಿ ಯಾರು ಕೂರ್ಸೋರಿಲ್ಲ. ಈ ತರ ಗುಂಡಿ ಇದ್ರೆ ಸ್ವಲ್ಪ ನೋಡ್ಕೊಂಡು ಹೋಗಪ್ಪ ಅಂತಾರೆ. ಇವರೆಲ್ಲ ಗರ್ಭಿಣಿ ಎಲ್ಲ ಬರ್ತಾರಲ್ಲ, ಅವ್ರಿಗೆಲ್ಲ ಹೆಂಗ್ ಈ ತರ ಇದ್ರೆ ರೋಡ್ ಇದ್ರೆ ಹೆಂಗ ಅವ್ರು ಹೋಗಕ್ಕಾಗತ್ತೆ, ಹೆಂಗ್ ಬರಕ್ಕಾಗತ್ತೆ, ನಾವು ಗಾಡಿ ಹೆಂಗ್ ಓಡ್ಸಕ್ಕಾಗತ್ತೆ ಎಲ್ಲಿ? ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಾಗಿರ್ಬೋದು, ಅದರ ಜೊತೆಗೆ ಸರ್ಕಾರ ಆಗಿರ್ಬೋದು ಎಚ್ಚೆತ್ತುಕೊಳ್ಳುತ್ತೆ ಅನ್ನುವಂತಹ ಒಂದು ಭರವಸೆಯನ್ನ ಕೂಡ ಇಟ್ಕೊಂಡಿದೀವಿ. ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ರಸ್ತೆ ಗುಂಡಿಗಳು ಮುಂದುವರೆದ್ರೆ ಇಲ್ಲಿನ ಜನರಿಗೆ ಬದುಕಲಿಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಹೇಳಿ ಆಕ್ರೋಶವನ್ನ ಕೂಡ ಹೊರಹಾಕ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆಗೆ ಚರಣ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. Thank you.